ನಕ್ಸಲರು ಶರಣಾಗತಿ ಆಗಿದ್ದು ಎಲ್ರಿಗೂ ಖುಷಿ, ಆದ್ರೆ ಶಸ್ತ್ರಾಸ್ತ್ರಗಳು ಏನಾದ್ವು ಅನ್ನೋ ಒಂದು ಪ್ರಶ್ನೆ ಶುರುವಾಗಿದೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ತಗೊಬರ್ತಾರೆ. ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಾಜರ್ ಮಾಡಿ ಅದನ್ನು. ಶರಣಾಗತಿ ವಿಚಾರ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್. ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶರಣಾಗತಿ ಆಗಿದ್ದು ಸರಿಯಲ್ಲ ಅಂತ ಬಿಜೆಪಿಯವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲಿಸಮ್ ಇರಬಾರ್ದು, ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು, ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು. ಹಿಂಸೆಗಳ ಮೂಲಕ ಹೋರಾಟ, ಹಿಂಸೆಗಳ ಮುಖಾಂತರ ಹೋರಾಟಗಳು ಇರಬಾರ್ದು, ಶಾಂತಿಯುತವಾಗಿ ಹೋರಾಟ ನಡೀಬೇಕು. ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಿ, ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಬಾರ್ದು ಅಂತ ಹೇಳಿ. ಅನ್ಯಾಯಗಳನ್ನು, ಶೋಷಣೆಗಳನ್ನು, ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ. ಆದರೆ ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ.